ಹಾಯ್ ಆ್ಯಂಡ್ ವೆಲ್ಕಮ್ ಟು ಫೀಲ್ ದ ಫುಡ್. ಇವತ್ತಿನ ರೆಸಿಪಿ ಏನಿದೆ ಇದು ನಮ್ಮ ಉಡುಪಿ ಕುಂದಾಪುರ ಸೈಡಿನ ಒಂದು ಓಲ್ಡ್ ಟ್ರೆಡಿಷನಲ್ ರೆಸಿಪಿ. ಇದಕ್ಕೆ ಸೌತೆಕಾಯಿ ಅಪ್ಪ ಅಂತ ಕರೀತಾರೆ, ಇಲ್ಲ ಸೌತೆಕಾಯಿ ಪೂರಿ ಅಂತ ಕೂಡ ಕರಿಬೋದು. ಇನ್ನು ಈ ಸೌತೆಕಾಯಿ ಅಪ್ಪ ಮಾಡಲಿಕ್ಕೆ ಒಂದು ಸಣ್ಣ ಸೌತೆಕಾಯಿನ ತಗೊತಾ ಇದ್ದೀನಿ. ಇದರ ಎಂಡ್ಸ್ ಏನಿದೆ ಅದನ್ನು ತೆಗಿಬೇಕಾಗತ್ತೆ, ಹಾಗೆ ಇದರ ಹೊರಗಡೆ ಸಿಪ್ಪೆ ಏನಿದೆ ಅಥವಾ ಸ್ಕಿನ್ ಏನಿದೆ ಅದನ್ನು ಕೂಡ ರಿಮೂವ್ ಮಾಡಬೇಕಾಗತ್ತೆ. ಇನ್ನು ಈ ಸೈಜಿನ ಸೌತೆಕಾಯಿ ತೊಗೊಂಡ್ರೆ ನಾರ್ಮಲಿ ಒಂದು 7ರಿಂದ 8 ಪೂರಿ ಮಾಡಬಹುದು. ಇನ್ನು ಸ್ಕಿನ್ನೆಲ್ಲ ತೆಗೆದಾದ್ಮೇಲೆ ಇದನ್ನು ಸಣ್ಣ ಕಣ್ಣಿನ ಗ್ರೇಟರ್ ಏನಿದೆ ಅದರಲ್ಲಿ ಗ್ರೇಟ್ ಮಾಡಬೇಕಾಗತ್ತೆ. ದೊಡ್ಡ ಕಣ್ಣಿನ ಗ್ರೇಟರಲ್ಲಿ ಮಾಡಬೇಡಿ, ಮಾಡಿದರೆ ಸೌತೆಕಾಯಿ ಪೂರಿ ಏನಿದೆ ಅದು ಉಬ್ಬಿ ಬರೋದಿಲ್ಲ. ಇನ್ನು ಈ ಥರ ಗ್ರೇಟ್ ಮಾಡಿರೋ ತುರಿಗೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅಂದರೆ ಒಂದು 1/4 ಚಮಚ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಇನ್ನು ಒಂದು ಬಾಣಲಿಯಲ್ಲಿ ಒಂದು ಅರ್ಧ ಕಪ್ನಿಂದ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗತ್ತೆ. ನಾನಿಲ್ಲಿ ಅರ್ಧ ಕಪ್ ತೊಗೊತಾ ಇದ್ದೀನಿ. ಇನ್ನು ನಿಮ್ಮ ಸೌತೆಕಾಯಿ ದೊಡ್ಡ ಇದ್ದರೆ ಸ್ವಲ್ಪ ಜಾಸ್ತಿ ಕೂಡ ತೊಗೋಬೇಕಾಗತ್ತೆ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ಕೈಯಲ್ಲಿ ಮುಟ್ಟಿದರೆ ಸ್ವಲ್ಪ ಬೆಚ್ಚಗಿರೋ ಫೀಲ್ ಆಗಬೇಕು, ಅಲ್ಲಿ ತನಕ ಹುರಿಬೇಕಾಗತ್ತೆ. ಇನ್ನು ಈ ಥರ ಹುರಿದಿದ ಅಕ್ಕಿ ಹಿಟ್ಟನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಇನ್ನು ಉಪ್ಪಿನ ಜೊತೆ ಕಲಸಿಟ್ಟ ಸೌತೆಕಾಯಿ ತುರಿಯಿಂದ ನೀರನ್ನು ಸಪ್ರೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಟೀ ಸ್ಟ್ರೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಟ್ಟೆಯಿಂದ ಕೂಡ ನೀರನ್ನು ಸಪ್ರೇಟ್ ಮಾಡ್ಬೋದು. ಇನ್ನು ಈ ಸೌತೆಕಾಯಿ ನೀರನ್ನು ನೀವು ಬೇರೆ ರೆಸಿಪಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ಸಾಂಬಾರಿಗೆ ಕೂಡ ಹಾಕ್ಬೋದು, ಇಲ್ಲ ಹಾಗೆ ಕುಡಿಲೂಬಹುದು. ಇನ್ನು ಈ ತುರಿಗೆ 2 ಚಮಚದಷ್ಟು ಬೆಲ್ಲ ಸೇರಿಸಬೇಕಾಗತ್ತೆ, ಹಾಗೆ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಇನ್ನು ಬೆಲ್ಲನ ಚೆನ್ನಾಗಿ ಕರಗಿಸಿದ ಮೇಲೆ ಇದಕ್ಕೆ 2 ಚಮಚದಷ್ಟು ಹಸಿಕಾಯಿನ ಹಾಕಬೇಕಾಗತ್ತೆ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಒಂದು 2 ಚಮಚದಷ್ಟು ಗೋಧಿ ಹಿಟ್ಟು, ಮತ್ತು ನಾವು ಹುರಿದಿರೋಂಥ ಅಕ್ಕಿ ಹಿಟ್ಟೇನಿದೆ ಅದು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೋಬೋದು. ನಾನಿಲ್ಲಿ ಮಾಡೋ ಪ್ರಮಾಣಕ್ಕೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸರಿಯಾಗತ್ತೆ. ಇನ್ನು ಇದನ್ನು ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ. ಹಾಗೆ ಕಲಸಿದ ನಂತರ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡಬೇಕಾಗತ್ತೆ. ಇನ್ನು ಇದಕ್ಕೆ ಅರ್ಧ ಗಂಟೆ ರೆಸ್ಟ್ ಆಗಿದೆ. ಈಗ ಹಿಟ್ಟು ತುಂಬ ನೀರಾಗಿದ್ದರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸಿ ಇದನ್ನು ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಪೂರಿ ಸೈಜಿನ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇನ್ನು ಇದನ್ನು ಪೂರಿ ಸೈಜಿಗೆ ಲಟ್ಸ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಇದರ ಎಡ್ಜಸ್ ಏನಿದೆ ಅದು ಕರೆಕ್ಟಾಗಿ ರೌಂಡಾಗಿ ಬರ್ತಾ ಇಲ್ಲ, ಸ್ವಲ್ಪ ಒಡಕು ಬರ್ತಾ ಇದೆ. ನಿಮಗೆ ಕ್ಲೀನಾಗಿ ಬೇಕು ಅಂತ ಹೇಳಿದ್ರೆ ಕಟ್ ಮಾಡ್ಕೋಬೋದು. ನನಗೇನು ಅವಶ್ಯಕತೆ ಇಲ್ಲ, ನಾನು ಹಾಗೆ ಹಾಕ್ತಾ ಇದ್ದೀನಿ ಇದನ್ನು. ಇನ್ನು ಈ ಥರ ಲಟ್ಸಿರೋ ಪೂರಿನ ಬಿಸಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಇನ್ನು ಇದು ಹಳೆ ರೆಸಿಪಿ ಇರ್ಬೋದು, ಬಟ್ ಬಿಲೀವ್ ಮೀ ಇದು ತುಂಬಾ ರುಚಿಯಾಗಿರುತ್ತೆ. ಇದರ ಎಡ್ಜಸ್ ಏನಿರುತ್ತೆ ಇದು ತುಂಬ ಕ್ರಂಚಿಯಾಗಿ ಬರುತ್ತೆ, ಹಾಗೆ ಒಳಗಡೆ ಏನಿರುತ್ತೆ ಇದು ಸಾಫ್ಟಾಗಿರುತ್ತೆ. ಇನ್ನು ಸೌತೆಕಾಯಿನ ಫ್ರೈ ಮಾಡಿದಾಗ ಅದು ಬೇರೆಯೇ ಸ್ಮೆಲ್ ಕೊಡುತ್ತೆ. ಇನ್ನು ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಎಣ್ಣೆ ಕುಡಿಯೋದೇ ಇಲ್ಲ ಅಂತ ಹೇಳ್ಬೋದು, ಕುಡಿದ್ರೂ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಕುಡಿಬೋದು. ಈ ಹಳೆ ಟ್ರೆಡಿಷನಲ್ ರೆಸಿಪಿ, ನಮ್ಮ ಕುಂದಾಪುರ ಉಡುಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you so much for watching. I'll come with another video. Thank you.